ಹಾಯ್ ಫ್ರೆಂಡ್ಸ್, ಇದು ಸ್ಯಾಟರ್ಡೆ ನೈಟ್ ಡಿನ್ನರ್ ವ್ಲಾಗ್. ಇವತ್ತು ಸ್ವಲ್ಪ ಹೆಲ್ತಿಯಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಹೆಲ್ದಿಯಾಗಿರೋಂಥ ಪರೋಟ ಮಾಡಿದ್ದೀನಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿದೆ. ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು, ಬಟ್ ತುಂಬ ಸಿಂಪಲ್. ಈ ಎರಡು ಪಲ್ಯಗಳು ಕೂಡ ಹೆಲ್ದಿ ವರ್ಷನ್ನೇ. ಸೊ ಅದರಲ್ಲಿ ಮೊದಲನೇ ಪಲ್ಯ ಅಂದರೆ ಕ್ಯಾಪ್ಸಿಕಮ್ ಪಲ್ಯ. ಒಂಥರ ಗೊಜ್ಜು ಥರ ಮಾಡ್ಕೊಂಡಿದ್ದೆ. ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಎಲ್ಲ ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಂಡು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು, ಆಮೇಲೆ ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ ಪುಡಿ ಯೂಸ್ ಮಾಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ, ಬೇಕಾದರೆ ಯೂಸ್ ಮಾಡ್ಕೋಬೋದು. ಸೊ ಸ್ವಲ್ಪ ನೀರನ್ನ ಚುಮ್ಸ್ಕೊಳ್ತಾ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದು ಸೂಪರಾಗಿರೋಂತಹ ಪಲ್ಯ ಅಥವಾ ಗೊಜ್ಜು ರೆಡಿ ಆಗುತ್ತೆ. ಈಗ ಚಪಾತಿಗೂ ನೀವು ಯೂಸ್ ಮಾಡ್ಬೋದು. ಬೈ ಚಾನ್ಸ್ ಏನಾದರೂ ಅನ್ನಕ್ಕೆ ಮಾಡ್ಕೊಳ್ತೀನಿ ಅಂದರೆ ಒಂಥರ ಚಿತ್ರಾನ್ನ ಗೊಜ್ಜು ಥರನೇ ಅದು ಕೂಡ ಆಗುತ್ತೆ. ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಅನ್ನಕ್ಕೆ ಕೂಡ ಯೂಸ್ ಮಾಡ್ಬೋದು. ಇದು ಒಂದು ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆಯೇ ಇನ್ನೊಂದು ಸ್ವಲ್ಪ ಪನ್ನೀರನ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಪನ್ನೀರಿಂದ ಸ್ವಲ್ಪ ಪನ್ನೀರ್ ಬುರ್ಜಿ ಮಾಡ್ಕೊಂಬಿಡೋಣ ಅಂತ ಅರ್ಧ ಪನ್ನೀರನ್ನ ಯೂಸ್ ಮಾಡಿ ಮೊನ್ನೆ ಪಾಲಕ್ ಪನ್ನೀರ್ ಮಾಡಿದ್ದೆ. ಅದರ ರೆಸಿಪಿ ನಿಮಗೆ ಹಾಕಿದ್ದೀನಿ. ಇನ್ನು ಅರ್ಧ ಪನ್ನೀರಲ್ಲಿ ಪನ್ನೀರ್ ಬುರ್ಜಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಫುಲ್ಲು ಚೆನ್ನಾಗಿ ಮೆತ್ತಗಾಗಬೇಕು. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ನಾವೇನು ಪನ್ನೀರನ್ನ ಮಾಡ್ಕೊಂಡಿರ್ತೀವಿ ಆ ಪನ್ನೀರನ್ನ ನೀವು ಕೈಯಿಂದನಾದರೂ ಸ್ಮ್ಯಾಶ್ ಮಾಡ್ಕೋಬೋದು. ತುರಿಯೋಕ್ಕೆ ಬಂದರೆ ತುರಿಬೋದು. ಆ ರೀತಿ ತುರಿದು ಬಿಟ್ಟಿರೋವಂಥದ್ದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ಹಾಕ್ಕೊಂಡು ನೋಡಿ, ಅಂಗಡಿಯಿಂದ ತಂದಿದ್ದಾದರೆ ಈಸಿಯಾಗಿ ತುರಿಬೋದು. ಇದು ನನಗಷ್ಟು ತುರಿಯೋಕ್ಕೆ ಬರಲಿಲ್ಲ, ಸ್ವಲ್ಪ ಅದಕ್ಕೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದು ಪ್ರೋಟೀನ್ ರಿಚ್ ಆಗಿರುವಂತಹ ಪನ್ನೀರ್ ಬುರ್ಜಿ ಕೂಡ ರೆಡಿಯಾಗಿದೆ. ಇನ್ನು ಒಂದು ಸ್ಪೆಷಲ್ ಪರೋಟ ಅಂತ ಹೇಳಿದ್ನಲ್ಲ, ಸೊ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇವತ್ತು ಮೂಲಂಗಿ ತುರಿದಿರೋ ಅಂತಹ ಮೂಲಂಗಿ ಬೆರೆಸ್ಕೊಂಡು ಒಂದು ಮೂಲಂಗಿ ಪರೋಟ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಆಲೂ ಪರೋಟ, ಪನ್ನೀರ್ ಪರೋಟ ಎಲ್ಲ ಮಾಡ್ತಾಯಿರ್ತೀವಿ. ಸೊ ಮೂಲಂಗಿ ಪರೋಟ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಮೂಲಂಗಿ ಪರೋಟ ಮಾಡಿದ್ದೀನಿ. ಏನಂದರೆ ಒಂದು ಟಿಪ್ಪು, ಇದಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು. ಸ್ವಲ್ಪ ಹೊತ್ತು ಆದಮೇಲೆ ಮೂಲಂಗಿಯಲ್ಲಿರೋ ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಈ ರೀತಿಯಾಗಿರೋವಂಥ ಟೇಸ್ಟಿ ಹೆಲ್ದಿ ಪರೋಟ ರೆಡಿಯಾಗುತ್ತೆ. ಸೊ ಇವತ್ತಿನ ನಮ್ಮನೆಯ ಡಿನ್ನರಲ್ಲಿ ಆಲ್ಮೋಸ್ಟ್ ತುಂಬ ಹೆಲ್ದಿ ವರ್ಷನ್ ಟ್ರೈ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಇದು ನನ್ನ ಸ್ಯಾಟರ್ಡೆ ನೈಟ್ ಡಿನ್ನರ್ ವ್ಲಾಗ್ ಆಗಿದೆ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ನಿಮಗಿದು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ.